ಕೊಡ್ತೀನಿ. SSLC ವಾರ್ಷಿಕ ಪರೀಕ್ಷೆ 2023ರಲ್ಲಿ ಇಂಗ್ಲಿಷ್ ವಿಷಯ 6-4-2023 60 ಅಂಕಗಳ ಗ್ಯಾರಂಟಿ ಪ್ರಶ್ನೆ ಮತ್ತು ಉತ್ತರದಲ್ಲಿ 4ನೇ ಭಾಗದಲ್ಲಿ ಇವತ್ತು 3 ಮತ್ತು 4 ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೀವಿ. ಸೊ ತಮಗೆ ಗೊತ್ತೇ ಇದೆ, ಮೆನಿ ಕ್ವಶನ್ಸ್ ಒನ್ ಆನ್ಸರ್ಸ್, ಹಲವು ಪ್ರಶ್ನೆಗಳು ಒಂದೇ ಉತ್ತರ. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ಸ್ಗಳನ್ನು ಕೇಳಿದ್ರೆ ಸೊ ಒಂದೇ ಉತ್ತರಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೀಬೇಕಾಗ್ತದೆ. ಸೊ ಆ ಥರನಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಹಿಂದಿನ ವಿಡಿಯೋಗಳಲ್ಲಿ 2 ಅಂಕ 3 ಅಂಕದ ಪ್ರಶ್ನೆಗಳನ್ನು ಸಹಿತ ಹಾಕಿದ್ದೀವಿ. ಸೊ ವಿಡಿಯೋಗಳನ್ನು ತಪ್ಪದೆ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂಬರ್ತಕ್ಕಂಥ ವಿಡಿಯೋ ಇರ್ತಕ್ಕಂಥದ್ದು ಎಕ್ಸ್ಟ್ರಾಕ್ಟ್ಸ್ ಇದೆ, RCಗಳನ್ನು ತಂದಿದ್ದೀವಿ. ಸೊ ಅದನ್ನು ಸಹಿತ ತಪ್ಪದೆಯಾಗಿ ನೋಡಬೇಕು, 5ನೇ ಪಾರ್ಟ್ ವಿಡಿಯೋ ಅಂತ ಹೇಳ್ತಾ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ. ಇಲ್ಲಿ ಕಲರ್ಸ್ ಬಗ್ಗೆ ಒಂದು ಪದ್ಯದಿಂದ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಕ್ವಶನ್ಸ್ ಏನಿದಾವೆ ನೋಡ್ಕೊಡ್ರಿ. Satish Gujral become a great artist, justify the statement. Physical disability is no barrier to success to Satish, support the statement with a few his achievements. What are the achievements of Satish Gujral? Satish met with an accident which changed his destiny. Explain ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ಇದೆ. ಮತ್ತು ಈ ಕ್ವಶನ್ನು ಕೂಡ ನೀವು ಈಗಾಗಲೇ ಪ್ರಿಪ್ರೇಟರಿಯಲ್ಲಿ ಬರೆದಿರ್ಬೋದು, ಮಾಡೆಲ್ ಕ್ವಶನ್ ಪೇಪರಲ್ಲಿನೂ ಅದರದ್ದು ಏನು ಮಾಡಿದ್ದಾರಪ್ಪ ಅಂದರೆ ಕೇಳಿದ್ದಾರೆ. ಸೊ ಅದಕ್ಕಾಗಿ ನಾವು ನಿಮಗೆ ಹೇಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ. ನೀವು ಈಗಾಗಲೇ ಉತ್ತರಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ರೆ ಬಾಯ್ ಹಾಕಿದರೆ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಕೆಲವೊಂದಿಷ್ಟು ಉತ್ತರಗಳ ಸಿಂಪಲ್ ಪಾಯಿಂಟ್ಸ್ಗಳಿದ್ದಾವೆ, ಇವುಗಳನ್ನು ಸಹಿತ ತಾವು ನೆನಪಿಟ್ಕೊಂಡು 3 ಅಂಕಗಳನ್ನು ಆರಾಮಾಗಿ ತೊಗೊಳ್ಬೋದು. ಕಲರ್ಸ್ದಿಂದ ಸತೀಶ್ ಗುಜ್ರಾಲ್ ಬಗ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಓಕೆನಾ? ಸೊ ಆ ಉತ್ತರಗಳನ್ನು ತಾವೆಲ್ಲರೂ ಕೂಡ ನೋಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಇತ್ತು. ಎಸ್, ಅದೇ ಕಲರ್ಸ್ದಿಂದ ಹೌ ಡಿಡ್ ದ ಬರ್ಡ್ ಇನ್ಸ್ಪೈರ್ ಸತೀಶ್ ಅಂತ ಇದೆ. ಸೊ ಅದರ ಉತ್ತರ ಇರ್ತಕ್ಕಂಥದ್ದು ಪಾಯಿಂಟ್ಸ್ ಇದ್ದಾವೆ. ಸೊ ವೆರಿ ಸಿಂಪಲ್ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸತೀಶಾಸ್ ಪೇರೆಂಟ್ಸ್ ವೇರ್ ಬೋತ್ ಹೀಸ್ ವೆಲ್ ವಿಷರ್ಸ್ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಅ ಡಿಫ್ರೆಂಟ್ ವೇ, ಹೌ ಅಂತ ಕೇಳಿದ್ದಾರೆ. ಸೊ ಅದರದ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ. ತುಂಬ ಸಿಂಪಲ್ ಇದೆ. ಸೊ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಬೇಕಾದ್ರೂ ಕೂಡ ತೊಗೊಂಡು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು. ಹೀರೋದಿಂದ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಾಟ್ ಡಿಸ್ಪ್ರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ಸ್ ಅ ಎಸ್ಕೇಪ್ ಆಫ್ ಹೀಸ್ ಮದರ್ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇತ್ತು. ಇಲ್ಲಿ ಟೋಟಲಿ ಒಂದು 4 ಪಾಯಿಂಟ್ಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. 4-5 ಪಾಯಿಂಟ್ಗಳಿದ್ದಾವೆ. ಆ 4-5 ಪಾಯಿಂಟ್ಗಳನ್ನು ನೆನಪಿಟ್ಕೊಂಡು ಸೊ ಅದರದ್ದು ಏನೇನು ಸ್ವಾಮಿದು ಡಿಸ್ಪ್ರೇಟ್ ಅಟೆಂಪ್ಟ್ಸ್ ಇತ್ತು ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇಂಪಾರ್ಟೆಂಟ್ ಇದೆ. ಓಕೆನಾ? ನೆಕ್ಸ್ಟ್ ಹೀರೋದಿಂದ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ. ನೆರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಇಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ, 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಅವುಗಳನ್ನು ನೋಡ್ಕೊಡ್ರಿ. ನೀವು ಆನ್ಸರ್ಸ್ ಬೈ ಹೆಡ್ ಹಾಕಿದರೆ ಇಟ್ಸ್ ನೋ ಪ್ರಾಬ್ಲಮ್, ಮತ್ತೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿಲ್ಲಂದರೆ ಇದನ್ನು ನೋಡಿಕೊಂಡು ಸ್ವಲ್ಪ ನೀವು ಟ್ಯಾಲಿ ಮಾಡಿಕೊಡ್ರಿ. ಇನ್ನೊಂದು ಕ್ವಶನ್ ಬಂತು, ನೆರೇಟ್ ಹೌ ಕವರ್ಡ್ ಬಾಯ್ ಸ್ವಾಮೀಸ್ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಇದೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನನಗನ್ನಿಸ್ತದೆ ಈ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಓವರಾಲ್ ಆಗಿರ್ತಕ್ಕಂಥ ಒಂದು ಸಮರಿ ಏನಾಗದಪ್ಪ ಅಂದರೆ ಈ ಒಂದು ಕ್ವಶನ್ಸ್ದಲ್ಲಿನೇ ಅದು ಅಡಗಿದೆ ಅಂತ ಹೇಳಬಹುದು. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಐ ಆಮ್ ದ ಲ್ಯಾಂಡ್ ಅಂತ ಇದೆ. ಐ ಆಮ್ ದ ಲ್ಯಾಂಡ್ ಪದ್ಯದಿಂದ 3 ಮಾರ್ಕ್ಸ್ಗೆ ಕ್ವಶನ್ಸ್ ಬರ್ತದೆ. ಸಮರಿನೂ ಬರ್ಬೋದು. ಅಥವಾ ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಆ್ಯನ್ ಓಷಿಯನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅಂತ ಇದೆ. ಸೊ ನೀವು ಈಗಾಗಲೇ ಐ ಆಮ್ ದ ಲ್ಯಾಂಡ್ ಪದ್ಯವನ್ನು ಸಮರಿಯನ್ನು ಬೈಪಟ್ ಮಾಡಿರ್ಬೋದು. ಬಟ್ ಇಲ್ಲಿನೂ ಕೂಡ ಮೋಸ್ಟ್ ಈಸಿಯಾಗಿರ್ತಕ್ಕಂಥ ಸಮರಿ ಅದ. ಇದನ್ನು ಕೂಡ ನೀವು ಏನು ಮಾಡ್ಕೊಳ್ಬೋದು, ಕಲ್ತ್ಕೊಳ್ಬೋದು. ಸೊ ಅಲ್ಲಲ್ಲಿ ಸ್ವಲ್ಪ ಪಾಸ್ ಮಾಡಿಕೊಂಡು ಓದಿ. ಅಥವಾ ಯಾಕಂದರೆ ಈಗ ನಾನೇ ಮತ್ತು ಉತ್ತರಗಳನ್ನು ಹೇಳೋದು, ಈ ಉತ್ತರ ನೀವು ಇರೋ ಉತ್ತರ ಎಲ್ಲನೂ ಕೂಡ ಕನ್ಫ್ಯೂಸ್ ಆಗಿ ಅಂಕಗಳು ಹೋಗ್ತಾವೆ. ಬಟ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆದರೂ ಸಿಗ್ತದೆ. ಮತ್ತು ಇಲ್ಲಿವರೆಗೂ ಕೂಡ ನಿಮಗೆ ಆನ್ಸರ್ಸ್ ಬರಲಿಲ್ಲ ಅಂದರೆ ಈ ಸಾಲುಗಳು ತುಂಬಾ ಸರಳ ಇದ್ದಾವೆ. ಇದರಲ್ಲಿ ಏನೂ ಒಂದು ಡಿಫಿಕಲ್ಟಿ ಅಂತಕ್ಕಂಥದ್ದಿಲ್ಲ. ಖಂಡಿತವಾಗಿ ನೀವು ಇದನ್ನು ನೆನಪಿಟ್ಕೊಂಡು ಅಂಕಗಳನ್ನು ಗಳಿಕೆ ಮಾಡಬಹುದು. ಮುಂದೆ ಹೋಗೋಣ. ದ ಸಾಂಗ್ ಆಫ್ ಇಂಡಿಯಾದಿಂದನೂ ಕೂಡ 3 ಮಾರ್ಕ್ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ರೈಟ್ ಇನ್ ಬ್ರೀಫ್ ಯುವರ್ ವಿಷನ್ ಆಫ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇದು ಕೂಡ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್. ಸೊ ನೋಡಿ ಎಷ್ಟು ಸಾಲು ಸಿಂಪಲ್ ಇದೆ ಅಂದರೆ, ಅಕಾರ್ಡಿಂಗ್ ಟು ದ ಪೋಯಟ್ ದ ಫ್ಯೂಚರ್ಸ್ ಆಫ್ ಅವರ್ ಕಂಟ್ರಿ ಕ್ಯಾನ್ ಓಪನ್ ಅಪ್ ಆನ್ ಮದರ್ಸ್ ಫೋರ್ ಹೆಡ್. It is like a earth's destiny. All the sorrows and suffering ended, and new things and views will come and make the people happy. The sun God will protect the earth and saves all. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ಲ. ಸೊ ವೆರಿ ಸಿಂಪಲ್ ಇದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಭಯಪಟ್ಟು ಆಗ್ತದೆ.
ಮತ್ತು ನೀವು ನೆನಪಿನಲ್ಲಿ ಸಹಿತ ಇಟ್ಕೊಳ್ತೀರಿ. ಇನ್ನು ಬತ್ತು ಇದು ಧಮಾಲ್ ಕ್ವಶನ್ ಅಂತಲೇ ಹೇಳ್ತಾರೆ. 4 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನು. ಸೊ ಕ್ವಶನ್ ನಂಬರ್ ನಿಮಗೆ ನೆನಪಿದ್ರೆ ಗ್ರ್ಯಾಂಡ್ ಮಾರ್ಕ್ ಲೈನ್ ಸೆಟ್ರಿ 4 ಮಾರ್ಕಲ್ಲಿ ಬಂದೇ ಬರ್ತದೆ. ಇಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಇದನ್ನು ಡೈರೆಕ್ಟಾಗಿ ಬರೆದ್ರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಕ್ಕೇ ಸಿಗ್ತಾವೆ. ಯಾವುದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀದಿಂದ ವೆರಿ ಸಿಂಪಲ್ ಇದೆ ನೋಡಿ. ಎಷ್ಟು ನೀವು ಆಲ್ರೆಡಿ ಬರೆದಿರ್ಬೋದು, ಯಾಕಂದರೆ ನಿಮ್ಮ ಎಲ್ಲ ಶಾಲೆಯಲ್ಲಿ ಆಲ್ರೆಡಿ ಸರ್ಸು ಮೇಡಮ್ಗಳು ಎಲ್ಲ ಕೂಡ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದರೆ ಹೇಳಿರ್ತಾರೆ. ಸೊ ಫಿಕ್ಸ್ ಮಾರ್ಕ್ಸ್ ಆಗಿರ್ತದೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ. ಬಟ್ ನೆನಪಿಟ್ಕೊಡ್ರಿ, ಚೇಂಜು ಆಗ್ಬೋದು, 3 ಮಾರ್ಕ್ಸ್ಗೂ ಕೂಡ ಬರ್ಬೋದು. ಸೊ ಓವರಾಲ್ ನಮಗೆ ಏನಾಗೋದಪ್ಪ ಅಂತಂದ್ರೆ ಬಟ್ ಗ್ರ್ಯಾಂಡ್ ಮಾ ಅಂತಕ್ಕಂಥ ಒಂದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ ಅಂತಕ್ಕಂಥ ಶಬ್ದಗಳು ಬಂದರೆ ಸಾಕು, ಈ ಉತ್ತರಗಳನ್ನ ತಾವೇನು ಮಾಡ್ಕೊಳ್ಬೇಕಾಗ್ತದೆ, ಪ್ರಿಪ್ರೇಷನನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಬತ್ತು ಜಹಾಜ್ ಪೋಯಮ್ 2 ಇದೆ. ಇಲ್ಲಿಂದನೂ ಕೂಡ 3 ಮಾರ್ಕ್ಸಿಗಾದರೂ ಬರ್ಬೋದು, 4 ಮಾರ್ಕ್ಸಿಗಾದರೂ ಕೂಡ ಬರ್ಬೋದು. ಈ ವಿಡಿಯೋದ ಕಡೆಯ ಪ್ರಶ್ನೆಯೂ ಕೂಡ ಇದೇ ಇತ್ತು, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋಯಮದ ಈ ಸಮರಿನೂ ಕೂಡ ಮೋಸ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂಯಬಲ್ ಕೂಡ ಇತ್ತು. ಇದೇ ಪಾಠದ ಇನ್ನೊಂದು ಕ್ವಶನ್ಸ್ ಬರ್ತದೆ ವಿದ್ಯಾರ್ಥಿಗಳೇ. ಅದೇನೆಂದರೆ ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಹಾಜ್, ವಾಟ್ ಸ್ಪೆಷಲ್ ಸ್ಕಿಲ್ ಡಿಡ್ ಹಿ ಹ್ಯಾವ್ ಅಂತ ಒಂದು ಕ್ವಶನ್ಸ್ ಬರ್ತದೆ. ಓಕೆ, ಸೊ ಅದರಲ್ಲಿ ಉತ್ತರ ಏನು ಬರೀಬೇಕಾಗಿತ್ತಂದರೆ ಜಹಾಜ್ ಪ್ಲೇಯರ್ ಈಸ್ ಅ ಪುವರ್ ಓಲ್ಡ್ ಬ್ಲ್ಯಾಕ್ ಮ್ಯಾನ್, ಹೀಸ್ ಫೇಸ್ ಈಸ್ unshaven and wrinkled. He wears a faded blue shirt, loose necktie, old jacket and worn out shoes. Saxophone across his chest is supported by a wire coat hanger. Through his music he spreads the gospel of God. Once he starts playing music, he is no longer a poor black man but a bird which flies high and higher ಅಂತಕ್ಕಂಥದ್ದು ಉತ್ತರ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಾಗಿತ್ತು. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವುಗಳು ನಿಮಗೆ ತಂದಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಹೇಳ್ತಾ ಇದ್ದೀವಿ, ಏನಿದೆ ಹೇಳಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ, ಅಂದರೆ ಆರ್ ಸಿಗಳಿದ್ದಾವೆ. 12 ಮಾರ್ಕ್ಸ್ಗೆ ಬರ್ತಕ್ಕಂಥ ಆರ್ ಸಿಗಳನ್ನು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಮತ್ತು ಬೆನಿಫಿಟೂ ಕೂಡ ಆಗ್ತದೆ. ಸೊ ಇಲ್ಲಿವರೆಗೂ ಒಟ್ಟು 4 ವಿಡಿಯೋಗಳಲ್ಲಿ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ಗಳನ್ನು ಕವರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭಾಳ ಉಳಿದಿಲ್ಲ, ಜಸ್ಟ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಹಾಡ ಆಗಬೇಕು, ಲೆಟರ್ ಆಗಬೇಕು, ಪ್ರೊಫೈಲ್ ಪಿಕ್ಚರ್ ಆಗಬೇಕು, ಎಸೇಸ್ ಆಗಬೇಕು, ಸ್ಟೋರೀಸ್ ಆಗಬೇಕು. ಸ್ವಲ್ಪ ಮಟ್ಟಿಗೆ ಗ್ರಾಮರ್ಗಳನ್ನು ಸಹಿತ ನಾನು ನಿಮಗೆ ಏನು ಮಾಡ್ತೀನಿ ಶೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ನಮ್ಮ ಗುರಿ 60 ಮಾರ್ಕ್ಸ್ ಅದ. ನಿಮ್ಮನ್ನು 60 ಮಾರ್ಕ್ಸ್ಗಳವರೆಗೂ ಕೂಡ ನಾವು ಏನು ಮಾಡಬೇಕಾಗದ ಕ್ವಶನ್ಸ್ ಮತ್ತು ಆನ್ಸರ್ಗೆ ಪ್ರಿಪ್ರೇಷನನ್ನು ಮಾಡಬೇಕಾಗದ. ಸೊ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಬಹಳಷ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ